ಪಾಕಿಸ್ತಾನದ ಪೈಶಾಚಿಕ ಕೃತ್ಯವನ್ನ ಮಟ್ಟ ಹಾಕಲು ಭಾರತ ಕೂಡ ಸಜ್ಜಾಗಿದೆ. ಸೈಲೆಂಟ್ ಆಗಿ ಯುದ್ಧದ ಕಾರ್ಮೋಡವನ್ನ ಎರಡೂ ದೇಶಗಳ ಗಡಿಯಲ್ಲಿ ಹೆಚ್ಚಿಗೆ ಮಾಡಲಾಗಿದೆ. ಈ ಮಧ್ಯೆ ಸೇನಾ ಜನರಲ್ ಭೇಟಿ ಕೊಟ್ಟು ಮಾತುಕತೆ ಮಾಡಿದ ಫೋಟೋ ಈಗ ವೈರಲ್ ಆಗಿದೆ. ಯಾಕೆ ಹಾಗಾದ್ರೆ ಭೇಟಿಯನ್ನು ಕೊಟ್ಟು ಈ ಮಾತುಕತೆ ನಡೆಸಲಾಗಿದೆ? ಸದ್ಯ ಅಲ್ಲಿ ಏನು ಆಗ್ತಾ ಇದೆ ಈ ಸ್ಟೋರಿ. ವಿರುದ್ಧ ಪ್ರತಿಕಾರದ ಯುದ್ಧಕ್ಕೆ ಸದ್ದಿಲ್ಲದೆ ಸಿದ್ಧ. ಗಡಿಯಲ್ಲಿ ಸುಕೋಯ್ 30 ರಫೇಲ್ ಸಮರಾಭ್ಯಾಸ. ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿ ನೀಡಿದ್ರು. ಸೇನಾ ಮುಖ್ಯಸ್ಥರ ಈ ಭೇಟಿ ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಶ್ರೀನಗರದಿಂದ ಪೆಹಲ್ಗಾಮ್ನ ಬೈಸರಾಮ್ಗೂ ಭೇಟಿ ನೀಡಿರುವ ಸೇನಾ ಮುಖ್ಯಸ್ಥರು ಭದ್ರತೆಯ ಪರಿಸ್ಥಿತಿ, ಭದ್ರತಾ ವೈಫಲ್ಯದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಶುರು ಮಾಡಿದೆ. ಆಪರೇಷನ್ ಆಕ್ರಮಣದಲ್ಲಿ ಭಾರತದ ಸೇನೆಯಿಂದ ಸಮರಾಭ್ಯಾಸ ಆರಂಭಿಸಲಾಗಿದೆ. ಮೊದಲಿಗೆ ಭಾರತದ ಹೆಚ್ಚು ಸೇನೆಯನ್ನ ಎಲ್ಒಸಿ ಕಡೆಗೆ ರವಾನೆ ಮಾಡಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಸೇನೆಯನ್ನ ನಿಯೋಜನೆಯಾಗಿದೆ. ಜೊತೆಗೆ ಸಮುದ್ರದಲ್ಲೂ ವಾಯುಸೇನೆ ಸಮರಾಭ್ಯಾಸ, ಸುಕೋಯ್ 30 ರಫೇಲ್ಸ್ ವಿಮಾನದಿಂದಲೂ ಸಮರಾಭ್ಯಾಸ ನಡೆಸಲಾಗುತ್ತಿದೆ. ಒಂದು ಚಿತ್ರ, ಹಲವು ಸಂದೇಶ ಕೊಟ್ಟ ಭಾರತೀಯ ಕೃಷ್ಣ ನಿಂತು ಯುದ್ಧವನ್ನ ಮುನ್ನಡೆಸುವ ಚಿತ್ರದ ಮುಂದೆ ನಿಂತು ಸೇನಾ ಮುಖ್ಯಸ್ಥ ಜನರಲ್ ಸೇನಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದು ಹಲವು ಆಯಾಮದ ಚರ್ಚೆಯನ್ನ ಹುಟ್ಟುಹಾಕಿದೆ. ಪುಲ್ವಾಮಾ ದಾಳಿ ಬಳಿಕ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪ್ರತ್ಯುತ್ತರ ಕೊಟ್ಟಿತ್ತು. ಈಗ ಮತ್ತಷ್ಟು ಉಗ್ರ ರೀತಿಯಲ್ಲಿ ಉತ್ತರ ಕೊಡುವ ಸಾಧ್ಯತೆ ಇದೆ. ಪಾಕಿಸ್ತಾನ ಕೂಡ ಇದೇ ನಿರೀಕ್ಷೆಯಲ್ಲಿ ಕಟ್ಟೆಚ್ಚರದೊಂದಿಗೆ ಸೇನೆಯನ್ನ ಸಜ್ಜುಗೊಳಿಸ್ತಾ ಇದೆ. ಒಂದ್ ವೇಳೆ ಭಾರತವು ಸರ್ಜಿಕಲ್ ಸ್ಟ್ರೈಕ್ಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಲು ಯತ್ನಿಸಿದ್ರೆ ಪಾಕಿಸ್ತಾನದ ವತಿಯಿಂದ ಪ್ರತಿಕ್ರಿಯೆ ಬರುತ್ತದೆ. ಇದು ಎರಡು ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಸಂಭವಿಸಿದ್ರೂ ಅಚ್ಚರಿಯಿಲ್ಲ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಗಳ ಪಟ್ಟಿ ತೆಗೆದುಕೊಂಡ್ರೆ ಅಮೆರಿಕ ಮೊದಲು ಬರುತ್ತೆ. ಚೀನಾ, ರಷ್ಯಾ ಬಳಿಕ 4ನೇ ಸ್ಥಾನದಲ್ಲಿ ಭಾರತ ಇದೆ. ಪಾಕ್ ಮಟ್ಟ ಹಾಕಲು ಭಾರತ ಸದ್ದಿಲ್ಲದೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಪೈಶಾಚಿಕ ಕೃತ್ಯವನ್ನ ಮಟ್ಟ ಹಾಕಲು ಭಾರತ ಕೂಡ ಸಜ್ಜಾಗಿದೆ. ಸೈಲೆಂಟ್ ಆಗಿ ಯುದ್ಧದ ಕಾರ್ಮೋಡವನ್ನ ಎರಡೂ ದೇಶಗಳ ಗಡಿಯಲ್ಲಿ ಹೆಚ್ಚಿಗೆ ಮಾಡಲಾಗಿದೆ. ಈ ಮಧ್ಯೆ ಸೇನಾ ಜನರಲ್ ಭೇಟಿ ಕೊಟ್ಟು ಮಾತುಕತೆ ಮಾಡಿದ ಫೋಟೋ ಈಗ ವೈರಲ್ ಆಗಿದೆ. ಯಾಕೆ ಹಾಗಾದ್ರೆ ಭೇಟಿಯನ್ನು ಕೊಟ್ಟು ಈ ಮಾತುಕತೆ ನಡೆಸಲಾಗಿದೆ? ಸದ್ಯ ಅಲ್ಲಿ ಏನು ಆಗ್ತಾ ಇದೆ ಈ ಸ್ಟೋರಿ. ಪಾಕ್ ವಿರುದ್ಧ ಪ್ರತಿಕಾರದ ಯುದ್ಧಕ್ಕೆ ಸದ್ದಿಲ್ಲದೆ ಸಿದ್ಧ. ಗಡಿಯಲ್ಲಿ ಸುಕೋಯ್ 30 ರಫೇಲ್ ಸಮರಾಭ್ಯಾಸ. ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿ ನೀಡಿದ್ರು. ಸೇನಾ ಮುಖ್ಯಸ್ಥರ ಈ ಭೇಟಿ ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಶ್ರೀನಗರದಿಂದ ಪೆಹಲ್ಗಾಮ್ನ ಬೈಸರಾಮ್ಗೂ ಭೇಟಿ ನೀಡಿರುವ ಸೇನಾ ಮುಖ್ಯಸ್ಥರು ಭದ್ರತೆಯ ಪರಿಸ್ಥಿತಿ, ಭದ್ರತಾ ವೈಫಲ್ಯದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಶುರು ಮಾಡಿದೆ. ಆಪರೇಷನ್ ಆಕ್ರಮಣದಲ್ಲಿ ಭಾರತದ ಸೇನೆಯಿಂದ ಸಮರಾಭ್ಯಾಸ ಆರಂಭಿಸಲಾಗಿದೆ. ಮೊದಲಿಗೆ ಭಾರತದ ಹೆಚ್ಚು ಸೇನೆಯನ್ನ ಎಲ್ಒಸಿ ಕಡೆಗೆ ರವಾನೆ ಮಾಡಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಸೇನೆಯನ್ನ ನಿಯೋಜನೆಯಾಗಿದೆ. ಜೊತೆಗೆ ಸಮುದ್ರದಲ್ಲೂ ವಾಯುಸೇನೆ ಸಮರಾಭ್ಯಾಸ, ಸುಕೋಯ್ 30 ರಫೇಲ್ಸ್ ವಿಮಾನದಿಂದಲೂ ಸಮರಾಭ್ಯಾಸ ನಡೆಸಲಾಗುತ್ತಿದೆ. ಒಂದು ಚಿತ್ರ, ಹಲವು ಸಂದೇಶ ಕೊಟ್ಟ ಭಾರತೀಯ ಕೃಷ್ಣ ನಿಂತು ಯುದ್ಧವನ್ನ ಮುನ್ನಡೆಸುವ ಚಿತ್ರದ ಮುಂದೆ ನಿಂತು ಸೇನಾ ಮುಖ್ಯಸ್ಥ ಜನರಲ್ ಸೇನಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದು ಹಲವು ಆಯಾಮದ ಚರ್ಚೆಯನ್ನ ಹುಟ್ಟುಹಾಕಿದೆ. ಪುಲ್ವಾಮಾ ದಾಳಿ ಬಳಿಕ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪ್ರತ್ಯುತ್ತರ ಕೊಟ್ಟಿತ್ತು. ಈಗ ಮತ್ತಷ್ಟು ಉಗ್ರ ರೀತಿಯಲ್ಲಿ ಉತ್ತರ ಕೊಡುವ ಸಾಧ್ಯತೆ ಇದೆ. ಪಾಕಿಸ್ತಾನ ಕೂಡ ಇದೇ ನಿರೀಕ್ಷೆಯಲ್ಲಿ ಕಟ್ಟೆಚ್ಚರದೊಂದಿಗೆ ಸೇನೆಯನ್ನ ಸಜ್ಜುಗೊಳಿಸ್ತಾ ಇದೆ. ಒಂದ್ ವೇಳೆ ಭಾರತವು ಸರ್ಜಿಕಲ್ ಸ್ಟ್ರೈಕ್ಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಲು ಯತ್ನಿಸಿದ್ರೆ ಪಾಕಿಸ್ತಾನದ ವತಿಯಿಂದ ಪ್ರತಿಕ್ರಿಯೆ ಬರುತ್ತದೆ. ಇದು ಎರಡು ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಸಂಭವಿಸಿದ್ರೂ ಅಚ್ಚರಿಯಿಲ್ಲ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಗಳ ಪಟ್ಟಿ ತೆಗೆದುಕೊಂಡ್ರೆ ಅಮೆರಿಕ ಮೊದಲು ಬರುತ್ತೆ. ಚೀನಾ, ರಷ್ಯಾ ಬಳಿಕ 4ನೇ ಸ್ಥಾನದಲ್ಲಿ ಭಾರತ ಇದೆ. ಪಾಕ್ ಮಟ್ಟ ಹಾಕಲು ಭಾರತ ಸದ್ದಿಲ್ಲದೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಪೈಶಾಚಿಕ ಕೃತ್ಯವನ್ನ ಮಟ್ಟ ಹಾಕಲು ಭಾರತ ಕೂಡ ಸಜ್ಜಾಗಿದೆ.
ಸೈಲೆಂಟ್ ಆಗಿ ಯುದ್ಧದ ಕಾರ್ಮೋಡವನ್ನ ಎರಡೂ ದೇಶಗಳ ಗಡಿಯಲ್ಲಿ ಹೆಚ್ಚಗೆ ಮಾಡಲಾಗಿದೆ. ಈ ಮಧ್ಯೆ ಸೇನಾ ಜನರಲ್ ಭೇಟಿ ಕೊಟ್ಟು ಮಾತುಕತೆ ಮಾಡಿದ ಫೋಟೋ ಈಗ ವೈರಲ್ ಆಗಿದೆ. ಯಾಕೆ ಹಾಗಾದ್ರೆ ಭೇಟಿಯನ್ನು ಕೊಟ್ಟು ಈ ಮಾತುಕತೆ ನಡೆಸಲಾಗಿದೆ? ಸದ್ಯ ಅಲ್ಲಿಗೆ ಏನ್ ಆಗ್ತಾ ಇದೆ ಈ ಸ್ಟೋರಿ. ಪಾಕ್ ವಿರುದ್ಧ ಪ್ರತಿಕಾರದ ಯುದ್ಧಕ್ಕೆ ಸದ್ದಿಲ್ಲದೆ ಸಿದ್ಧ. ಗಡಿಯಲ್ಲಿ ಸುಖೋಯ್ 30 ರಫೇಲ್ ಸಮರಾಭ್ಯಾಸ. ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿ ನೀಡಿದ್ರು. ಸೇನಾ ಮುಖ್ಯಸ್ಥರ ಈ ಭೇಟಿ ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಶ್ರೀನಗರದಿಂದ ಪೆಹಲ್ಗಾಮ್ನ ಬೈಸರಾಮ್ಗೂ ಭೇಟಿ ನೀಡಿರುವ ಸೇನಾ ಮುಖ್ಯಸ್ಥರು ಭದ್ರತೆಯ ಪರಿಸ್ಥಿತಿ, ಭದ್ರತಾ ವೈಫಲ್ಯದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಶುರು ಮಾಡಿದೆ. ಆಪರೇಷನ್ ಆಕ್ರಮಣದಲ್ಲಿ ಭಾರತದ ಸೇನೆಯಿಂದ ಸಮರಾಭ್ಯಾಸ ಆರಂಭಿಸಲಾಗಿದೆ. ಮೊದಲಿಗೆ ಭಾರತದ ಹೆಚ್ಚು ಸೇನೆಯನ್ನ ಎಲ್ಒಸಿ ಕಡೆಗೆ ರವಾನೆ ಮಾಡಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಸೇನೆಯನ್ನ ನಿಯೋಜನೆಯಾಗಿದೆ. ಜೊತೆಗೆ ಸಮುದ್ರದಲ್ಲೂ ವಾಯುಸೇನೆ ಸಮರಾಭ್ಯಾಸ, ಸುಖೋಯ್ 30 ರಫೇಲ್ಸ್ ವಿಮಾನದಿಂದಲೂ ಸಮರಾಭ್ಯಾಸ ನಡೆಸಲಾಗುತ್ತಿದೆ. ಒಂದು ಚಿತ್ರ, ಹಲವು ಸಂದೇಶ ಕೊಟ್ಟ ಭಾರತೀಯ ಕೃಷ್ಣ ನಿಂತು ಯುದ್ಧವನ್ನ ಮುನ್ನಡೆಸುವ ಚಿತ್ರದ ಮುಂದೆ ನಿಂತು ಸೇನಾ ಮುಖ್ಯಸ್ಥ ಜನರಲ್ ಸೇನಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದು ಹಲವು ಆಯಾಮದ ಚರ್ಚೆಯನ್ನ ಹುಟ್ಟುಹಾಕಿದೆ. ಪುಲ್ವಾಮಾ ದಾಳಿ ಬಳಿಕ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪ್ರತ್ಯುತ್ತರ ಕೊಟ್ಟಿತ್ತು. ಈಗ ಮತ್ತಷ್ಟು ಉಗ್ರ ರೀತಿಯಲ್ಲಿ ಉತ್ತರ ಕೊಡುವ ಸಾಧ್ಯತೆ ಇದೆ. ಪಾಕಿಸ್ತಾನ ಕೂಡ ಇದೇ ನಿರೀಕ್ಷೆಯಲ್ಲಿ ಕಟ್ಟೆಚ್ಚರದೊಂದಿಗೆ ಸೇನೆಯನ್ನ ಸಜ್ಜುಗೊಳಿಸ್ತಾ ಇದೆ. ಒಂದ್ ವೇಳೆ ಭಾರತವು ಸರ್ಜಿಕಲ್ ಸ್ಟ್ರೈಕ್ಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಲು ಯತ್ನಿಸಿದ್ರೆ ಪಾಕಿಸ್ತಾನದ ವತಿಯಿಂದ ಪ್ರತಿಕ್ರಿಯೆ ಬರುತ್ತದೆ. ಇದು ಎರಡು ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಸಂಭವಿಸಿದ್ರೂ ಅಚ್ಚರಿಯಿಲ್ಲ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಗಳ ಪಟ್ಟಿ ತೆಗೆದುಕೊಂಡ್ರೆ ಅಮೆರಿಕ ಮೊದಲು ಬರುತ್ತೆ. ಚೀನಾ, ರಷ್ಯಾ ಬಳಿಕ 4ನೇ ಸ್ಥಾನದಲ್ಲಿ ಭಾರತ ಇದೆ. ಪಾಕ್ ಮಟ್ಟ ಹಾಕಲು ಭಾರತ ಸದ್ದಿಲ್ಲದೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಪೈಶಾಚಿಕ ಕೃತ್ಯವನ್ನ ಮಟ್ಟ ಹಾಕಲು ಭಾರತ ಕೂಡ ಸಜ್ಜಾಗಿದೆ. ಸೈಲೆಂಟ್ ಆಗಿ ಯುದ್ಧದ ಕಾರ್ಮೋಡವನ್ನ ಎರಡೂ ದೇಶಗಳ ಗಡಿಯಲ್ಲಿ ಹೆಚ್ಚಗೆ ಮಾಡಲಾಗಿದೆ. ಈ ಮಧ್ಯೆ ಸೇನಾ ಜನರಲ್ ಭೇಟಿ ಕೊಟ್ಟು ಮಾತುಕತೆ ಮಾಡಿದ ಫೋಟೋ ಈಗ ವೈರಲ್ ಆಗಿದೆ. ಯಾಕೆ ಹಾಗಾದ್ರೆ ಭೇಟಿಯನ್ನು ಕೊಟ್ಟು ಈ ಮಾತುಕತೆ ನಡೆಸಲಾಗಿದೆ? ಸದ್ಯ ಅಲ್ಲಿಗೆ ಏನ್ ಆಗ್ತಾ ಇದೆ ಈ ಸ್ಟೋರಿ. ಪಾಕ್ ವಿರುದ್ಧ ಪ್ರತಿಕಾರದ ಯುದ್ಧಕ್ಕೆ ಸದ್ದಿಲ್ಲದೆ